ನಮ್ಮ ಭೂಮಿ ಮೇಲೆ ಒಂದು ದೇಶ ಇದೆ, ಅದರ ಸೈಜು ನಿಮ್ಮ ಊರಿಗಿಂತಲೂ ಚಿಕ್ಕದಾಗಿದೆ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಆ ದೇಶದ ರಸ್ತೆಗಳ ಮೇಲೆ ನಮ್ಮ ದೇಶದಲ್ಲಿ ಓಡಾಡುವ ಆಟೋಗಳ ತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಮತ್ತು ಫೆರಾರಿ ಕಾರುಗಳು ಓಡಾಡ್ತಾ ಇರ್ತವೆ. ಇನ್ಕಮ್ ಟ್ಯಾಕ್ಸ್ ಅನ್ನು ಮಾತೇ ಇರೋದಿಲ್ಲ. ಹಾಗೆ ಅಲ್ಲಿ ಕಾಣಿಸೋ ಪ್ರತಿ ಎರಡನೇ ವ್ಯಕ್ತಿ ಕೋಟ್ಯಾಧಿಪತಿ ಆಗಿರ್ತಾನೆ. ಈ ವಿಡಿಯೋದಲ್ಲಿ ನಿಮ್ಮನ್ನ ಅಂತಹ ಅದ್ಭುತವಾದ 3 ದೇಶಗಳ ಟೂರ್ಗೆ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ. ಮೊದಲನೆಯದು ಮೊನಾಕೋ ದೇಶ. ಮೊನಾಕೋ ದೇಶ ಎಷ್ಟು ಚಿಕ್ಕದು ಅಂದ್ರೆ ಬಹುಶಃ ನಿಮ್ಮ ಊರು ಇದಕ್ಕಿಂತಲೂ ದೊಡ್ಡದಾಗಿರುತ್ತೆ. ನೀವು ಬೆಳಗಿನ ಜಾವ ಆ ದೇಶದಲ್ಲಿ ವಾಕಿಂಗ್ ಹೋದ್ರೆ ಕೇವಲ 1 ಗಂಟೆಯಲ್ಲಿ ಇಡೀ ದೇಶವನ್ನ ಓಡಾಡ್ತೀರಾ. ಯಾಕಂದ್ರೆ ವಿಸ್ತೀರ್ಣದಲ್ಲಿ ಈ ದೇಶ ವಾಟಿಕನ್ ಸಿಟಿ ನಂತರ ಪ್ರಪಂಚದ 2ನೇ ಅತಿ ಚಿಕ್ಕ ದೇಶ. ಇದರ ಒಟ್ಟು ವಿಸ್ತೀರ್ಣ ಕೇವಲ 2.02 ಕಿಲೋಮೀಟರ್ಗಳು ಮಾತ್ರ. ನಮ್ಮ ದೇಶದಲ್ಲಿರುವ ಒಂದು ಸಾಧಾರಣವಾದ ಹಳ್ಳಿ ಕೂಡ ಮೊನಾಕೋ ದೇಶಕ್ಕಿಂತಲೂ ದೊಡ್ಡದಾಗಿರುತ್ತೆ. ಆದ್ರೆ ಸೈಜ್ ನಲ್ಲಿ ಚಿಕ್ಕದಾಗಿದೆ ಅನ್ನೋ ಮಾತ್ರಕ್ಕೆ ಮೊನಾಕೋ ಸಾಧಾರಣವಾದ ದೇಶ ಅಂತೂ ಅಲ್ಲ. ಈ ದೇಶದಲ್ಲಿ ಹೆಜ್ಜೆ ಇಟ್ರೆ ಪ್ರತಿ ಕ್ಷಣವೂ ಒಂದು ಅದ್ಭುತವಾದ ಫೀಲಿಂಗ್. ಫ್ರಾನ್ಸ್ ಮತ್ತು ಇಟಲಿ ದೇಶಗಳ ಮಧ್ಯ ಸಮುದ್ರದ ತೀರದಲ್ಲಿರೋ ಈ ಮೊನಾಕೋ ದೇಶದಲ್ಲಿ ಪ್ರತಿ ಇಂಚಿಗೂ ಭೂಮಿಯ ಬೆಲೆ 100 ಕೋಟಿಗಳು. ಅಲ್ಲಿ ಸೆಟಲ್ ಆಗ್ಬೇಕಂತ ದೊಡ್ಡ ದೊಡ್ಡ ಹಾಲಿವುಡ್ ಸ್ಟಾರ್ಸ್, ಬಿಸಿನೆಸ್ ಮ್ಯಾನ್ಸ್ ಅಂದ್ಕೊಳ್ತಾ ಇರ್ತಾರೆ. ನಮ್ಮ ಲೆಕ್ಕದ ಪ್ರಕಾರ ನೋಡ್ಕೊಂಡ್ರೆ ಮೊನಾಕೋದಲ್ಲಿ 1 ಗಜ ಭೂಮಿಯ ಬೆಲೆ ಕೋಟಿ ರೂಪಾಯಿವರೆಗೆ ಇರುತ್ತೆ. ಅಂದ್ರೆ ಅಲ್ಲಿ ನೀವು 100 ಗಜ ಭೂಮಿಯನ್ನ ಕೊಂಡ್ಕೊಳ್ಬೇಕು ಅಂದ್ರೆ 100 ಕೋಟಿ ರೂಪಾಯಿ ಕೊಡಬೇಕು. ಇನ್ನು ನೀವು ಮೊನಾಕೋದಲ್ಲಿ ಹೆಜ್ಜೆ ಇಟ್ರೆ ಯಾವುದೋ ಅದ್ಭುತ ಲೋಕದಲ್ಲಿ ಹೆಜ್ಜೆ ಇಟ್ಟಾಗಿರುತ್ತೆ. ಅಲ್ಲಿ ಬಡತನ ಅನ್ನೋ ಮಾತೇ ಇರೋದಿಲ್ಲ. ಈ ದೇಶದಲ್ಲಿ ಪೂರ್ತಿಯಾಗಿ ಟ್ಯಾಕ್ಸ್ ಫ್ರೀ ಇರುತ್ತೆ. ಮೊನಾಕೋ ದೇಶದ ಪ್ರಜೆಗಳು ತಮ್ಮ ಸಂಪಾದನೆಯಲ್ಲಿ ತಮ್ಮ ಸರ್ಕಾರಕ್ಕೆ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟೋದಿಲ್ಲ. ಅದಕ್ಕೆ ಪ್ರಪಂಚ ವ್ಯಾಪ್ತಿಯ ಫೇಮಸ್ ಕ್ರೀಡಾಕಾರರು, ಹಾಲಿವುಡ್ ಸ್ಟಾರ್ಸ್ ಎಲ್ಲರೂ ಕೂಡ ಅಲ್ಲಿನ ಸಿಟಿಜನ್ಶಿಪ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇನ್ನು ಪ್ರಪಂಚದಲ್ಲಿ ಅತ್ಯಧಿಕ ಪೊಲೀಸ್ ಫೋರ್ಸ್ ಇರೋ ದೇಶ ಮೊನಾಕೋ ದೇಶ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಇರೋ ಹೈಟೆಕ್ ಕ್ಯಾಮೆರಾಗಳ ಕಾರಣದಿಂದ ಅಲ್ಲಿ ಕ್ರೈಮ್ ರೇಟ್ ಬಹಳ ಕಡಿಮೆ ಇರುತ್ತೆ. ಕಳೆದ 10 ವರ್ಷಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರದ ಕೇಸ್ಗಳು ಹೊರಬಂದಿಲ್ಲ. ಈ ದೇಶದಲ್ಲಿ ಮೆಡಿಕಲ್ ಫೆಸಿಲಿಟಿ ಕೂಡ ಬಹಳ ಅಡ್ವಾನ್ಸ್ ಆಗಿರುತ್ತೆ. ಮೊನಾಕೋ ಒಂದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಪ್ರಜೆಗಳಿಗಾಗಿ ದೇಶವ್ಯಾಪ್ತಿಯಾಗಿ ಪಬ್ಲಿಕ್ ಲಿಫ್ಟ್ಗಳು ಮತ್ತು ಎಕ್ಸಲೇಟರ್ಗಳು ಇರುತ್ತವೆ. ಇನ್ನು ಮೊನಾಕೋ ದೇಶದ ಪ್ರಜೆಗಳು ಡಿಸಿಪ್ಲಿನ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ನೀವು ರೋಡ್ ಮೇಲೆ ಶರ್ಟ್ ಬಿಚ್ಚಿ ಓಡಾಡಿದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಹಾಗೆ ನೀವು ರೋಡ್ ಮೇಲೆ ಒಂದು ಚಿಕ್ಕ ಪೇಪರ್ ಎಸೆದ್ರು ಮತ್ತು ಉಗುಳಿದ್ರು ಕೂಡ ಸಿಸಿಟಿವಿ ಕ್ಯಾಮೆರಾಗಳು ನಿಮ್ಮನ್ನು ತಕ್ಷಣವೇ ಹಿಡಿದಾಕುತ್ತೆ. ಈ ದೇಶದಲ್ಲಿ ಎಲ್ಲರಿಗೂ ಆಶ್ಚರ್ಯ ಪಡಿಸೋ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್. ವರ್ಷಕ್ಕೆ 1 ಸಾರಿ ಈ ದೇಶದ ಸಾಮಾನ್ಯ ರಸ್ತೆಗಳು ಪ್ರಪಂಚದಲ್ಲಿ ಅತ್ಯಂತ ಭಯಾನಕವಾದ ರೇಸಿಂಗ್ ಟ್ರ್ಯಾಕ್ ಗಳಾಗಿ ಮಾರ್ಪಡುತ್ತೆ. ಫಾರ್ಮುಲಾ 1 ಕಾರ್ಗಳು 300 ಕಿಲೋಮೀಟರ್ ಸ್ಪೀಡ್ ನಿಂದ ಆ ಚಿಕ್ಕ ಬೀದಿಗಳಲ್ಲಿ ಹೋಗ್ತಾ ಇದ್ರೆ ನೋಡೋದಕ್ಕೆ ಬಹಳ ಭಯಾನಕವಾಗಿರುತ್ತೆ. ಪ್ರಜೆಗಳು ತಮ್ಮ ಮನೆಯ ಬಾಲ್ಕನಿಯಲ್ಲಿ ಕುತ್ಕೊಂಡು ಆ ರೇಸ್ ಅನ್ನ ಎಂಜಾಯ್ ಮಾಡ್ತಾರೆ. ರೇಸ್ಗಾಗಿ ಪ್ರತ್ಯೇಕವಾಗಿ ಸ್ಟೇಡಿಯಂ ಇಲ್ಲದೆ ಇರೋ ಮೊಟ್ಟಮೊದಲ ದೇಶ ಅದು. ರೇಸ್ ನಡೆಯುವ ಸಮಯದಲ್ಲಿ ಸಾಮಾನ್ಯ ಮನುಷ್ಯರು ಮತ್ತು ಸಾಮಾನ್ಯ ವಾಹನಗಳಿಗೆ ಆ ರೋಡ್ ಮೇಲೆ ಎಂಟ್ರಿ ಇಲ್ಲ. ನಿಮ್ಮ ಮನೆಯ ಮಾಳಿಗೆ ಮೇಲೆ ನಿಂತು ಆ ರೇಸ್ ಅನ್ನ ಎಂಜಾಯ್ ಮಾಡಬೇಕು. ಇನ್ನು ಮೊನಾಕೋ ಸಮುದ್ರ ತೀರದಲ್ಲಿ 100 ಕೋಟಿ ಬೆಲೆ ಬಾಳುವ ಶಿಪ್ಗಳು ನಿಂತಿರ್ತವೆ. ಈ ಅದ್ಭುತವಾದಂತಹ ಶಿಪ್ಗಳಲ್ಲಿ ಹೆಲಿಪ್ಯಾಡ್, ಸ್ವಿಮ್ಮಿಂಗ್ ಪೂಲ್ಸ್, ಪರ್ಸನಲ್ ಸಿನಿಮಾ ಹಾಲ್ಗಳ ಜೊತೆ ಮಿನಿ ಜಲಾಂತರ್ಗಾಮಿಗಳು ಕೂಡ ಇರ್ತವೆ. ಪ್ರಪಂಚದ ಅತ್ಯಂತ ಶ್ರೀಮಂತರು ತಮ್ಮ ಶಿಪ್ಗಳನ್ನ ಪಾರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಅಲ್ಲಿ ಮಾಂಟೆ ಕಾರ್ಲೋ ಕ್ಯಾಸಿನೋ ಬಗ್ಗೆ ಖಚಿತವಾಗಿ ತಿಳ್ಕೊಳ್ಬೇಕು. 19ನೇ ಶತಮಾನದಲ್ಲಿ ಕಟ್ಟಿದ ಈ ಕ್ಯಾಸಿನೋ ಡಿಸೈನ್ ಬಹಳ ಅದ್ಭುತ. ಆದ್ರೆ ಅಲ್ಲಿ ಒಂದು ವಿಚಿತ್ರವಾದ ರೂಲ್ ಇದೆ. ಆ ದೇಶದ ಪ್ರಜೆಗಳಿಗೆ ಮಾತ್ರ ಆ ಕ್ಯಾಸಿನೋ ಆಡೋದಿಕ್ಕೆ ಪರ್ಮಿಷನ್ ಇಲ್ಲ. ತಮ್ಮ ದೇಶದ ಯುವಕರು ಈ ಜೂಜಿಗೆ ಬಾನಿಸರು ಆಗಬಾರ್ದು ಅಂತ ಈ ನಿಯಮವನ್ನ ಮಾಡಲಾಗಿದೆ. ಈ ಕ್ಯಾಸಿನೋ ಕೇವಲ ವಿದೇಶಿ ಟೂರಿಸ್ಟ್ ಗಳಿಗೆ ಮಾತ್ರ. ಮೊನಾಕೋ ದೇಶವನ್ನು ಬಿಟ್ಟು ಇವಾಗ ನಾವು ಯುರೋಪ್ ಪವರ್ ಹೌಸ್ ಅಂತ ಹೇಳಲ್ಪಡುವ ಇನ್ನೊಂದು ದೇಶಕ್ಕೆ ಹೋಗೋಣ. ಅದೇ ಲಕ್ಸಂಬರ್ಗ್. ಈ ದೇಶ ಸುಮಾರು 2586 ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. ಅಂದ್ರೆ 3702 ಕಿಲೋಮೀಟರ್ ವಿಸ್ತೀರ್ಣ ಇರುವ ನಮ್ಮ ಗೋವಾ ರಾಷ್ಟ್ರಕ್ಕಿಂತ ಇದು ಬಹಳ ಚಿಕ್ಕದು. ಆದ್ರೆ ಸಂಪತ್ತಿನ ವಿಷಯದಲ್ಲಿ ಲಕ್ಸಂಬರ್ಗ್ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇಶ. ಆದಾಯವನ್ನ ಗಳಿಸುವ ವಿಷಯದಲ್ಲಿ ಈ ದೇಶ ಬಹಳ ಮುಂದೆ ಇರುತ್ತೆ. ಲಕ್ಸಂಬರ್ಗ್ ಕಾನೂನಿನ ಪ್ರಕಾರ ಅಲ್ಲಿ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರೆ ಕನಿಷ್ಠ 2700 ಯೂರೋಸ್ ಸಂಬಳ ಕೊಡಬೇಕಾಗುತ್ತೆ. ನಮ್ಮ ಕರೆನ್ಸಿಯಲ್ಲಿ ಅದರ ಬೆಲೆ 90,000 ರೂಪಾಯಿಗಳು. ನಮ್ಮ ದೇಶದಲ್ಲಿ ಕೆಲಸ ಮಾಡುವ ಬಹಳಷ್ಟು ಉದ್ಯೋಗಸ್ಥರು ವರ್ಷವಿಡೀ ಕಷ್ಟಪಟ್ಟರೂ ಕೂಡ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ ದೇಶಗಳ ಮಧ್ಯೆ ಇರೋ ಈ ಲಕ್ಸಂಬರ್ಗ್
ಪ್ರಪಂಚ ದೇಶಗಳಿಗೆ ಒಂದು ಫೈನಾನ್ಷಿಯಲ್ ಹಬ್. ಪ್ರತಿದಿನ ದೊಡ್ಡ ದೊಡ್ಡ ಬ್ಯಾಂಕುಗಳ ಕಡೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಲೇವಾದೇವಿ ಆಗ್ತಾ ಇರುತ್ತೆ. ಇನ್ನು ಲಕ್ಸಂಬರ್ಗ್ ನಲ್ಲಿ ಗಾಳಿ ಎಷ್ಟು ಸ್ವಚ್ಛವಾಗಿ, ವಾತಾವರಣ ಎಷ್ಟು ಪ್ರಶಾಂತವಾಗಿ ಇರುತ್ತೆ ಅಂದ್ರೆ ಅಲ್ಲಿ ಕಾಲ ನಿಂತು ಹೋಗಿರೋ ತರ ಅನ್ಸುತ್ತೆ. ಇನ್ನು ಈ ದೇಶದ ಪ್ರದೇಶಗಳು ಹಚ್ಚ ಹಸಿರಾಗಿರೋ ಕಾರಣದಿಂದ ಇದನ್ನ ಯುರೋಪ್ ಗ್ರೀನ್ ಹಾರ್ಟ್ ಅಂತ ಕೂಡ ಕರೀತಾರೆ. ಎಷ್ಟೇ ಹಣ ಸಂಪತ್ತು ಇದ್ರೂ ಕೂಡ ಈ ದೇಶದ ಪ್ರಜೆಗಳು ಬಹಳ ಸಿಂಪಲ್ ಆಗಿ ಪ್ರಶಾಂತವಾಗಿ ಇರ್ತಾರೆ. ಅವರು ಶೋ ಆಫ್ ಗೆ ದೂರವಾಗಿ ಪ್ರಶಾಂತತೆಗೆ ಹತ್ತಿರವಾಗಿ ಇರ್ತಾರೆ. ಈ ದೇಶದ ಪ್ರಜೆಗಳಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ 3 ಭಾಷೆಗಳನ್ನ ಸರಳವಾಗಿ ಮಾತಾಡ್ತಾರೆ. ಅದರಲ್ಲಿ ಲಕ್ಸಂಬರ್ಗೀಸ್, ಫ್ರೆಂಚ್ ಮತ್ತೆ ಜರ್ಮನ್ ಭಾಷೆ ಇರುತ್ತೆ. ಇದರ ಜೊತೆ ಅವರಿಗೆ ಇಂಗ್ಲಿಷ್ ಕೂಡ ಚೆನ್ನಾಗಿ ಮಾತಾಡೋಕೆ ಬರುತ್ತೆ. ಈಗ ನಾವು ಲಿಚ್ಟೆನ್ಸ್ಟೈನ್ ಬಗ್ಗೆ ಮಾತಾಡೋಣ. ಬಹಳಷ್ಟು ಜನರಿಗೆ ಈ ದೇಶದ ಹೆಸರು ಕೂಡ ಗೊತ್ತಿರೋದಿಲ್ಲ. ಈ ದೇಶ ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್ ದೇಶಗಳ ಗಡಿ ಪ್ರದೇಶದಲ್ಲಿದೆ. ಇದರ ವಿಸ್ತೀರ್ಣ ಬರೀ 126 ಕಿಲೋಮೀಟರ್ಗಳು. ಅಂದ್ರೆ ನಮ್ಮ ದೇಶದ ರಾಜಧಾನಿಯಾದ ಡೆಲ್ಲಿಗಿಂತಲೂ 10 ಪಟ್ಟು ಚಿಕ್ಕದು. ಆದ್ರೆ ಲಿಚ್ಟೆನ್ಸ್ಟೈನ್ ಬಲ ಎಲ್ಲ ಆ ದೇಶದ ಸಂಪತ್ತಿನಲ್ಲಿದೆ. ಅಲ್ಲಿ ವರ್ಷವಾರು ಆದಾಯ ಎಷ್ಟು ಜಾಸ್ತಿ ಅಂದ್ರೆ ಈ ದೇಶದಲ್ಲಿ ಬಡವರೇ ಇರೋದಿಲ್ಲ. ನಮ್ಮ ದೇಶದ ಸಾಮಾನ್ಯ ಜನರ ಸಂಪಾದನೆ $16,000ದಿಂದ $17,000ವರೆಗೆ ಇರುತ್ತೆ. ಆದ್ರೆ ಲಿಚ್ಟೆನ್ಸ್ಟೈನ್ ದೇಶದಲ್ಲಿ $10,000 ಇರುತ್ತೆ. ಅಂದ್ರೆ ನಮ್ಮ ದೇಶದ ಕರೆನ್ಸಿಯಲ್ಲಿ ಸರಿಸುಮಾರು 9 ಲಕ್ಷ ರೂಪಾಯಿಗಳು. ಈ ದೇಶದಲ್ಲಿ ಕೆಲಸ ಮಾಡುವ ಪ್ರತಿ ವ್ಯಕ್ತಿ ಕೇವಲ ಒಂದೇ ಒಂದು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗ್ತಾನೆ. ಇಷ್ಟು ಡಿಮ್ಯಾಂಡ್ ಇರುವ ಕಾರಣದಿಂದಾನೇ ಆಸ್ಟ್ರಿಯಾ, ಹಂಗೇರಿಯಂತಹ ಅಕ್ಕಪಕ್ಕದ ದೇಶಗಳಿಂದ ಬಹಳಷ್ಟು ಮಂದಿ ಅಲ್ಲಿ ಕೆಲಸಕ್ಕಾಗಿ ಹೋಗ್ತಾರೆ. ಇನ್ನು ಪಕ್ಕ ದೇಶಗಳಿಂದ ಬರುವ ಜನರಿಗೆ ಪಾಸ್ಪೋರ್ಟ್ ಮತ್ತು ವೀಸಾದಂತಹ ಅವಶ್ಯಕತೆ ಇರೋದಿಲ್ಲ. ಅವರು ಬೆಳಗ್ಗೆ ಕೆಲಸಕ್ಕೆ ಬಂದು ಸಾಯಂಕಾಲ ತಮ್ಮ ತಮ್ಮ ದೇಶಗಳಿಗೆ ಹೊರಟೋಗ್ತಾರೆ. ಈ ದೇಶ ಅಷ್ಟೊಂದು ಶ್ರೀಮಂತ ದೇಶ ಆಗಿರೋದಕ್ಕೆ ಕಾರಣ ಅಲ್ಲಿನ ಬಿಸಿನೆಸ್. ಅಲ್ಲಿ ಎಷ್ಟೋ ಹೈಟೆಕ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಗಳಿದಾವೆ. ಅತ್ಯಾಧುನಿಕ ಯಂತ್ರಗಳು, ಮುಖ್ಯವಾಗಿ ಆರ್ಟಿಫಿಷಿಯಲ್ ಡೆಂಟಲ್ ಪ್ರಾಡಕ್ಟ್ಗಳು, ಫಾರ್ಮಾ ಪ್ರಾಡಕ್ಟ್ಗಳು ಇಲ್ಲೇ ತಯಾರಾಗ್ತವೆ. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆರ್ಟಿಫಿಷಿಯಲ್ ಹಲ್ಲುಗಳನ್ನ ತಯಾರು ಮಾಡುವ ಅತಿ ದೊಡ್ಡ ದೇಶ ಇದೆ. ಇಲ್ಲಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂದ್ರೆ ಪ್ರಪಂಚದಾದ್ಯಂತ ಇರುವ ಡೆಂಟಿಸ್ಟ್ಗಳು ಇಲ್ಲಿ ತಯಾರಾದ ಆರ್ಟಿಫಿಷಿಯಲ್ ಹಲ್ಲುಗಳನ್ನೇ ಜಾಸ್ತಿ ನಂಬ್ತಾರೆ. ಇನ್ನು ಇಲ್ಲಿ ವಾತಾವರಣ ದ್ರಾಕ್ಷಿ ಬೆಳೆಯನ್ನ ಬೆಳೆಸೋದಕ್ಕೆ ಸೂಟಬಲ್ ಆಗಿದೆ. ಅದಕ್ಕೆ ಈ ದೇಶದಲ್ಲಿ ಎಲ್ಲಿ ನೋಡಿದ್ರು ದ್ರಾಕ್ಷಿ ತೋಟಗಳು ಕಾಣಿಸುತ್ತೆ. ಈ ದ್ರಾಕ್ಷಿಯನ್ನ ಉಪಯೋಗಿಸಿ ಒಂದು ಅದ್ಭುತವಾದ ವೈನ್ ಅನ್ನ ತಯಾರು ಮಾಡ್ತಾರೆ. ಲಿಚ್ಟೆನ್ಸ್ಟೈನ್ ವೈನ್ ಪ್ರಪಂಚದ ಅತ್ಯುತ್ತಮ ವೈನ್ ಅಂತ ಹೆಸರು ಪಡೆದಿದೆ. ಪ್ರಪಂಚದ ಯಾವುದೇ ಒಂದು ಬಡ ದೇಶ ನಮ್ಮ ದೇಶ ಶ್ರೀಮಂತ ದೇಶ ಆಗಬೇಕು ಅಂತ ಕನಸು ಕಂಡ್ರೆ ಸಾಕಾಗೋದಿಲ್ಲ. ಯಾವಾಗ ತಮ್ಮ ತಮ್ಮ ದೇಶದ ರಾಜಕಾರಣಿಗಳು ಮತ್ತು ಪ್ರಜೆಗಳಿಗೆ ತಮ್ಮ ದೇಶದ ಬಗ್ಗೆ ಒಲವು, ಶ್ರಮ, ಡಿಸಿಪ್ಲಿನ್ ಇರೋದಿಲ್ವೋ ಈ ದೇಶಗಳ ತರ ಶ್ರೀಮಂತ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ. ಇದೇ ತರಹದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ಜೈ ಹಿಂದ್.